ಇವತ್ತು ರಾಮದುರ್ಗದಲ್ಲಿ ಬಾಬಾ ಹಜರತ್ ಚಮನ್ ಬಾಬಾರವರ ಉರ್ಸಿನ ನಿಮಿತ್ತವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಸಿದಂಥ ಸ್ಥಳದಲ್ಲಿ ಇವತ್ತು ಸುಮಾರು 16ರಿಂದ 17 ಜನ ಒಳ್ಳೆಯ ತಜ್ಞ ವೈದ್ಯರು ಇವತ್ತು ಬಂದಿದ್ದರು. ಅದೇ ರೀತಿ 400ದ ಮೇಲೆ ಇವತ್ತು OPD ಆಗಿದೆ. ಒಳ್ಳೆ ಪರಿಹಾರವನ್ನು ಅವರು ಕಂಡುಕೊಂಡು ಇಲ್ಲಿಂದ ಬಂದಂಥ ರೋಗಿ ಅಂತ ಅನ್ನೋದಿಲ್ಲ, ಏನು ತಪಾಸಣೆ ಮಾಡ್ಕೊಳ್ಳೋಕ್ಕೆ ಏನು ಬಂದಿದ್ರು ಅವರು ಒಂದು ಒಳ್ಳೆಯ ಸಜೆಷನ್ನ ಡಾಕ್ಟರ್ ಕಡೆಯಿಂದ ಪಡೆದುಕೊಂಡು ಮತ್ತು ಇವತ್ತು ಎಷ್ಟು ಎಲ್ಲರಿಗೂ ಏನೊಂದು ನೋಡಿದ್ರಲ್ಲ ಡಾಕ್ಟರ್ಸು, ಅವ್ರಿಗೆಲ್ಲರಿಗೂ ಫ್ರೀ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ ಮತ್ತು ಫ್ರೀ ಮೆಡಿಷನನ್ನು ಕೊಟ್ಟಿದ್ದಾರೆ. ಮೊದಲನೇ ಬಾರಿ ಇದು. ನಾನು ರಾಮದುರ್ಗದಲ್ಲಿ ಸಾಕಷ್ಟು ಸಾರಿ ಉಚಿತ ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಂಡಿದ್ದೀನಿ. ಬಟ್ ಇವತ್ತು ಈ ಥರನ ಏನವನ್ನು ಮಾಡಿದ್ದಾರೆ. ನಮ್ಮ ಬಾಗಲಕೋಟದಿಂದ ಬಂದಂಥ ಡಾಕ್ಟರ್ಸ್ ಇರ್ಬೋದು, ಹುಬ್ಬಳ್ಳಿಯಿಂದ ಬಂದಂಥ ಡಾಕ್ಟರ್ ಇರ್ಬೋದು, ಬೆಳಗಾಮಿಯಿಂದ ಬಂದಂಥವ್ರು ಇರ್ಬೋದು, ನಮ್ಮ ರಾಮದುರ್ಗವರು ಇರ್ಬೋದು, ಆಮೇಲೆ ನಮ್ಮ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಿಂದ ಬಂದಂಥವ್ರು ಭಾಳಷ್ಟು ತಮ್ಮ ಆತ್ಮೀಯತೆಯನ್ನು ತೋರಿಸಿ ಇವತ್ತು ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈಗ ಯಾವ ಪೇಷಂಟು ಯಾವ ಥರ ಏನು ಅದು ಸಂಪೂರ್ಣವಾಗಿ ಮಾಹಿತಿಯನ್ನು ನಮ್ಮ ಡಾಕ್ಟರ್ ಅಲಿ ಸಾಬಣ್ಣ ಅವರು ಇದ್ದಾರೆ, ಆಮೇಲೆ ನಮ್ಮ ಡಾಕ್ಟರ್ ಸಂತೋಷ್ ಚಿಕ್ಕೋಡಿ ಸರ್ ಇದ್ದಾರೆ, ಆಮೇಲೆ ಮೇಡಮ್ ಅವರು ಇದ್ದಾರೆ. ಅವ್ರಿಗೆ ತಮಗೆ ಇದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತಾರೆ. ಇವತ್ತು ಹಜರತ್ ಚಮನ್ ದರ್ಗಾದ ಉರ್ಸಿನ ನಿಮಿತ್ತ ಹೆಲ್ತ್ ಕ್ಯಾಂಪನ್ನು ಕಂಡಕ್ಟ್ ಮಾಡಿದ್ದೀವಿ. ಸೊ ಈಗ ನೀವೆಲ್ಲ ನೋಡಿರ್ಬೋದು, ಬೆಳಗ್ಗೆ ಅಂತ ಆಲ್ಮೋಸ್ಟ್ ಒಂದು ಅಪ್ ಟು 500 ಪೀಪಲ್ ಎಲ್ಲ ಬಂದು ಎಲ್ಲ ತಪಾಸಣೆ ಮಾಡಿಸ್ಕೊಂಡಿದ್ದಾರೆ. ಎಲ್ಲ ಕಾರ್ಡಿಯಾಕ್ ಆಗಲಿ, BP, ಶುಗರು, ಥೈರಾಯ್ಡು ಎಲ್ಲ ಥರ ವಿವಿಧ ರಕ್ತ ತಪಾಸಣೆ, ಹೊಟ್ಟೆ ರಿಲೇಟೆಡ್ಡು, ಆಮೇಲೆ ಆರ್ಥೋಪೆಡಿಕ್ ರಿಲೇಟೆಡ್ಡು, ಆಮೇಲೆ ಕ್ಯಾನ್ಸರ್ ರಿಲೇಟೆಡ್ ತುಂಬ ಎಲ್ಲ ಥರ ದಂತ ತಪಾಸಣೆ ಎಲ್ಲ ಥರ ತಪಾಸಣೆನೂ ಮಾಡಿಸ್ಕೊಂಡಿದ್ದಾರೆ. ಸೊ ಅದರಿಂದ ತುಂಬ ಜನರಿಗೆ ಉಪಯೋಗ ಆಯಿತು ಅಂತೂ ಅಂದ್ಕೊಂಡಿರ್ತೀವಿ. ಸೊ ಅದರಲ್ಲಿ ಹೊಸ ತುಂಬ ಕೇಸಸ್ ಸಿಕ್ಕಿದೆ. ಈಗ ನಮ್ಮದಲ್ಲಿ ತುಂಬ ಒಂದು ಅಪ್ ಟು 50 ಡಯಾಬಿಟಿಸ್ ಹೊಸ ಕೇಸು ಕಂಡು ಬಂತು. ಇವತ್ತು ಒಂದು 20 ಹೊಸ BP ಕೇಸ್ ಕಂಡು ಬಂತು. ಹೊಸ ಥರ ಅವ್ರಿಗೆ ಎಷ್ಟು ಜನಕ್ಕೆ ಗೊತ್ತಿರಲಿಲ್ಲ ಅವ್ರು BP ಇದೆ, ಶುಗರ್ ಇದೆ ಅಂತ. ನಾವು ತಪಾಸಣೆ ಮಾಡಿದ್ಮೇಲೆ ಇವತ್ತು ಗೊತ್ತಾಯಿತು. ಸೊ ಅದರಿಂದ ಅವ್ರು ಮುಂದೆ ಹೋಗಿ ತಪಾಸಣೆ ಮಾಡಿಸ್ಕೊಂಡು ಅವ್ರ ಆರೋಗ್ಯ ಸುಧಾರಣೆಗೆ ಒಂದು ಅವಕಾಶ ಸಿಕ್ಕಂಗಾಯಿತು. ಸೊ ಇದೊಂದು ತುಂಬ ಒಳ್ಳೆಯ ಅಂತ ಅನ್ನಿಸ್ತಾ ಇತ್ತು. ಮುಂದೆ ನಮ್ಮ ಹೃದಯ ತಜ್ಞರು ಡಾಕ್ಟರ್ ಸಂತೋಷ್ ಚಿಕ್ಕೋಡಿ ಸರ್ ಇದ್ದಾರೆ. ಅವರ ಒಪಿನಿಯನ್ ಹೇಳ್ತಾರೆ ನಿಮಗೆ. ನಮಸ್ಕಾರ, ನಾನು ಡಾಕ್ಟರ್ ಸಂತೋಷ್ ಚಿಕ್ಕೋಡಿ. ನಾನು ಬಾಗಲಕೋಟೆಯಲ್ಲಿ ಹೃದಯ ತಜ್ಞನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಇಲ್ಲಿ ರಾಮದುರ್ಗ ತಾಲೂಕಿನಲ್ಲಿ ಒಂದು ಫ್ರೀ ಕ್ಯಾಂಪಲ್ಲಿ ಭಾಗವಹಿಸಿದ್ದೆ. ಇದು ಕ್ಯಾಂಪು ವೆರಿ ವೆಲ್ ಆರ್ಗನೈಸ್, ಚೆನ್ನಾಗಿತ್ತು. ದೇರ್ ವಾಸ್ ನೋ ಕ್ರೌಡಿಂಗ್. ಎಲ್ಲ ಪೇಷಂಟ್ಸು ಕರೆಕ್ಟಾಗಿ ಆ ಸ್ಟಾಲ್ ಬಂದು ಆ ಸ್ಪೆಷಲಿಸ್ಟ್ ಕಂಡ್ಕೊಂಡ್ರು. ಆ್ಯಂಡ್ ಆಲ್ಮೋಸ್ಟ್ ಅರೌಂಡ್ 150 ECGs ಆಗಿತ್ತು. ಸೊ ಮೆನಿ ಪೇಷಂಟ್ಸ್, ಕೆಲವೊಬ್ಬರಿಗೆ ಅಡ್ಡಾಡಿದ್ರೆ ಬರೋದು, ಅಡ್ಡಾಡಿದ್ರೆ ಎದೇನೋ ಬರೋದು, ಆ ಥರ ಇತ್ತು. ಸೊ ಇವೆಲ್ಲ ಸಿಮ್ಟಮ್ಸ್ ವಿಚ್ ಹ್ಯಾಪನ್ ಬಿಫೋರ್ ಹಾರ್ಟ್ ಅಟ್ಯಾಕ್. ಸೊ ಈ ಥರ ನಾವೆಲ್ಲ ಡಯಾಗ್ನೋಸ್ ಮಾಡಿ ಅವ್ರಿಗೆ ಕರೆಕ್ಟಾಗಿ ಏನು ನೆಕ್ಸ್ಟ್ ಸ್ಟೆಪ್ ಪ್ರೊಸೀಜರ್ ಮಾಡಿ ವಿ ಕ್ಯಾನ್ ಪ್ರಿವೆಂಟ್ ಮೆನಿ ಹಾರ್ಟ್ ಅಟ್ಯಾಕ್ಸ್. ಸೊ ಸ್ಕ್ರೀನಿಂಗ್ ಇಸ್ ದ ಬೆಸ್ಟ್ ಥಿಂಗ್. ಬೇಕಂದರೆ ಒಂದು ಸತಿ ಹಾರ್ಟ್ ಅಟ್ಯಾಕ್ ಆದರೆ, ಹಾರ್ಟ್ ಡ್ಯಾಮೇಜ್ ಆದರೆ ನಾವು ಏನೋ ಸ್ಟೆಂಟ್ ಆಗಲಿ, ಬೈಪಾಸ್ ಮಾಡಲಿ, ಅದು ಹಾರ್ಟ್ ಮೊದಲಿನಂಗೆ ಆಗಂಗಿಲ್ಲ. ಸೊ ಆಲ್ವೇಸ್ ಈ ಹಾರ್ಟ್ ಅಟ್ಯಾಕ್ ಎದಕ್ಕಾಗುತ್ತೆ ಅಂತ ಅದನ್ನ ಅರಿವು ಮೂಡಿಸ್ಬೇಕು. ಶುಗರಿಂದ, BP-ಯಿಂದ, ಹೈ ಕೊಲೆಸ್ಟ್ರಾಲು, ಸ್ಮೋಕಿಂಗು, ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ತಂದೆ ತಾಯಿ ಅಥವಾ ಅಂತಂಬರಲ್ಲಿ ಹಾರ್ಟಿಂಗ್ ಪ್ರಾಬ್ಲಮ್ ಇದ್ದರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ. ಇದು ಭಾಳ ಜನಕ್ಕೆ ಗೊತ್ತಿರೋಂಗಿಲ್ಲ. ಸೊ ಈ ಥರ ಯಾರಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ ಅವರು ಕರೆಕ್ಟಾಗಿ 40 ವಯಸ್ಸು ಮೇಲ್ಪಟ್ಟು ಅವರು ಕರೆಕ್ಟಾಗಿ ತಮ್ಮ ಹೋಗಿ ಶುಗರ್ ಚೆಕ್ ಮಾಡಿಸ್ಕೋಬೇಕು, BP ಚೆಕ್ ಮಾಡಿಸ್ಬೇಕು, ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ಕೋಬೇಕು. ಸೊ ಏನಂತೀವಿ ಅಂದರೆ ನೋ ಯುವರ್ ನಂಬರ್ಸ್. ಈಗ ಹೆಂಗೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕ್ಕೆ ನೋ ಯುವರ್ ಕಸ್ಟಮರ್ ಅಂತಾರೆ, ಆ ಥರ ನೋ ಯುವರ್ ನಂಬರ್ಸ್. ಏನಂದರೆ ಅವ್ರದ್ದು ತೂಕ ಎಷ್ಟಿರುತ್ತೆ, ಅವ್ರ BP ಎಷ್ಟೈತಿ, ಕೊಲೆಸ್ಟ್ರಾಲ್ ಎಷ್ಟೈತಿ, ಇವೆಲ್ಲ ಗೊತ್ತಾದರೆ ನೆಕ್ಸ್ಟ್ ದೇ ಕ್ಯಾನ್ ಟೇಕ್ ದ ಕರೆಕ್ಟಿವ್ ಸ್ಟೆಪ್ಸ್. ಅಂದರೆ ಒಂದು ಹಾರ್ಟ್ ಅಟ್ಯಾಕ್ ಪ್ರಿವೆಂಟ್ ಮಾಡಬೇಕಂದ್ರೆ ಇವೆಲ್ಲ ಕಂಟ್ರೋಲ್ ಆಗಿರಬೇಕು. ಯಾಕಂದರೆ ಒಂದು ಹಾರ್ಟ್ ಅಟ್ಯಾಕ್ ಆದರೆ ಬೇರೆ ರೋಗ ಎಲ್ಲ ಟೈಮ್ ಕೊಡುತ್ತೆ. ಈಗ ಫ್ರ್ಯಾಕ್ಚರ್ ಆದರೆ ನಾವು 1-2 ವಾರ ಬಿಟ್ಟು ಹೋದರೂ ಅಗೇನ್ ಸ್ಟಿಲ್ ಇಟ್ ಕ್ಯಾನ್ ಬಿ ಟ್ರೀಟೆಡ್. ಬಟ್ ಹಾರ್ಟ್ ಅಟ್ಯಾಕ್ ಹಂಗಲ್ಲ. ಸೊ ಇಟ್ ವಿಲ್ ಸಮಟೈಮ್ಸ್ ನೆವರ್ ಗಿವ್ಸ್ ಟೈಮ್. ಆಲ್ಮೋಸ್ಟ್ ಇಲ್ಲಿ ರಾಮದುರ್ಗಿಂದ ಒಂದು ವಾರಕ್ಕೊಂದು 10-12 ಹಾರ್ಟ್ ಅಟ್ಯಾಕ್ ನಮ್ಮ ಬಾಗಲಕೋಟೆಯಲ್ಲಿ ಬರುತ್ತೆ. ಸೊ 3-4 ಜನ ದಿ ವಿಲ್ ನಾಟ್ ರೀಚ್ ಹಾಸ್ಪಿಟಲ್. ಅವರು ಎಲ್ಲಿ 40 ವಯಸ್ಸು 50 ವಯಸ್ಸು ಇರುತ್ತೆ. ಸೊ ಈ ಥರ ನಾವು ಮುಂಚೆನೇ ಡಿಟೆಕ್ಟ್ ಮಾಡಿ ಅವ್ರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ರೆ ಅದನ್ನೆಲ್ಲ ಕರೆಕ್ಟ್ ಮಾಡಿ, ಆಮೇಲೆ ಯಾವ ಸಿಮ್ಟಮ್ಸ್ ಭಾಳ ಮಂದಿಗೆ ಗೊತ್ತಿರಲ್ಲ, ಯಾವ ಸಿಮ್ಟಮ್ಸ್ ಅದಾತು ಇದಾತು ಅಂಥೇಳಿ ದೇ ವಿಲ್ ಬಿ ಥಿಂಕಿಂಗ್ ಪಿತ್ ಆತು ಅಂಥೇಳಿ ದೇ ವಿಲ್ ಡಿಲೇ ದ ಟ್ರೀಟ್ಮೆಂಟ್. ಸೊ ಇದೆಲ್ಲ ಅರಿವು ಮೂಡಿಸೋಕ್ಕೆ ಈ ಥರ ಕ್ಯಾಂಪ್ ವೆರಿ ಇಂಪಾರ್ಟೆಂಟ್. ಮೆನಿ ಪೇಷಂಟ್ಸ್ ಗಾಟ್ ಬೆನಿಫಿಟ್ಸ್. ಥ್ಯಾಂಕ್ ಯು. Everybody,
आज का दिन जो कैंप इधर शमन शाह अली के तुफेल से दरगाह के तुफेल से आज जो ऑर्गेनाइज किया, बड़े लोग ये रामदुर्ग के जो हमने गाइड कर कोई अपॉर्चुनिटी दिए आदमियों को इधर के हो, तो जो भी हेल्थ का हमें हुआ सोता कम में और हुआ सोता फ्री में करने का हमने भी अपॉर्चुनिटी मिला। इसके वजह से मैं शुक्रिया अदा करती हूँ सबका भी, थैंक यू वेरी मच। और इधर जो डॉक्टर्स आज अवेलेबल थे उनको 1-2-3 दिन पहले से अपॉइंटमेंट लगा को जब थी बड़े सिटीज़ में, आज उन्होंने हमारे वास्ते आपको हमारे पेशेंट्स को रामदुर्ग और इधर के पूरे विलेज जो भी हमें पेशेंट्स देखे उनको सबको उन्होंने टाइम देखो फ्री सर्विस से दिल से करी उनको भी शुक्रिया अदा करती हूँ। और मैं डॉक्टर तज़ीन सहर BDS MDS एंड इम्प्लांटिस्ट फैमिली डेंटल क्लिनिक रामदुर्ग से बोल रही हूँ। इधर का जो मैं देखी डेंटल चेकअप में मैं बोलना चाहती हूँ, ये जो तंबाकू और गुटखा का जो है ना, वो वजह से बहुत कुछ घर की परिस्थिति डैमेज हुए सर का है। अच्छा, हुआ होता मैं रिक्वेस्ट करती हूँ रामदुर्ग के क्राउड को कि सप्लाई भी कम करो, यूज़ करने का भी कम करो। और इसके वजह से जो कुछ भी प्रॉब्लम्स होती हैं थोड़ा मैं डिस्कस करना चाहती हूँ जनरल अवेयरनेस के वास्ते। हमारी हॉस्पिटल में मेन हमें शुगर का जो चेक करते हैं उसके बाजू में डेंटल का भी एक चेकअप रखें कि बोले तो शुगर और डेंटल चेकअप जो है ये कोरिलेटेड है। हम इंग्लिश में बोलते हैं ओरल कैविटी इज़ द मिरर ऑफ जनरल हेल्थ बोलते हैं। कौन सी भी बीमारी हंदे हमना मुंह से पता चलती है बीमारी है भी बोलते हैं। बहुत सारा बीमारियाँ हमारे मुंह को चेकअप करे इस टाइम कुछ हमें जब भेजते हैं तब हमना पता चलता। ಬಾಯಿಯ ಆರೋಗ್ಯ ಕನ್ನಡಿ ಇದ್ದಂಗೆ, ಏನೇ ಪ್ರಾಬ್ಲಮ್ ಇದ್ದರೂ ಫಸ್ಟ್ ಬಾಯಲ್ಲಿ ಕಂಡುಹಿಡಿಬೋದು ಅಂತ ಕೇಳ್ತಾರೆ। ಅದೇ ಥರ ಸಕ್ಕರೆ ಕಾಯಿಲೆ वो कैसा बोले तो इंग्लिश में जिंजवाइटिस बोलते हैं, पेरियोडोंटाइटिस बोलते हैं। और इसके वजह से दांत कीड़ खाने का होता, इसके वजह से गले का भी प्रॉब्लम होता, और तंबाकू की वजह से कैंसर का तो प्रॉब्लम आपको सबको पता है। ये सभी पेशेंट्स को इधर समझा को उनको राइट गाइडेंस दे को उनको थोड़े मेडिकेशंस जैसे कि टैबलेट्स, माउथ वॉश, पेस्ट सभी दे को उनको इन्फॉर्म करे सो है आज। और उनको जो गरीब पेशेंट्स हैं उनको सारा कुछ ट्रीटमेंट है जितना हो सकता उतना डिस्काउंट में हमें प्रोवाइड करते हैं। 1 मंथ के वास्ते वो कार्ड वैलिडिटी देखो समझे सो है रिगार्डिंग डेंटल प्रोसीजर्स। जो हमारा प्रोसीजर्स रहता मटेरियल बेस्ड रहता तो हुआ से होता हमें वो खिदमत करे सर का डिस्काउंट में कर को देते हैं, को अश्योरेंस दिए सो है। बाकी का जो है इंशाल्लाह देखेंगे कैसा इम्प्रूवमेंट होता है उनको। नेक्स्ट ईयर जब कैंप को हमें आते हैं तो पेशेंट वाइज भी इम्प्रूवमेंट रहते, ओरल हेल्थ में रहते, शुगर के जो जनरल हेल्थ में रहते इम्प्रूवमेंट होने करके दुआ करेंगे। शुक्रिया।